ಆತ್ಮೀಯ ಎಚ್ 16 ನ್ಯೂಸ್ ಅರ್ಥದ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಒಂದು ಚರ್ಚೆ ಸುಮ್ಮನೆ ಆಗಸ್ಟ್ ತಿಂಗಳ ಕುರಿತಾಗಿ ಒಂದಿಷ್ಟು ಏನಪ್ಪ ಇದು ಆಗಸ್ಟ್ ತಿಂಗಳ. ಈ ತಿಂಗಳಲ್ಲಿ ಹೆಚ್ಚು ಕಡಿಮೆ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಬಂದು ಹೋಗ್ತಾವೆ, ಒಳ್ಳೊಳ್ಳೆ ದಿನಗಳು ಬಂದು ಹೋಗ್ತಾವೆ, ಧಾರ್ಮಿಕ ದಿನಗಳು ಬಂದು ಹೋಗ್ತಾವೆ. ಎಲ್ಲ ಧರ್ಮೀಯರು ಹೆಚ್ಚು ಕಡಿಮೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರಿಗೂ ಸಂಬಂಧಿಸಿದಂಥ ಒಂದು ಹಬ್ಬ ಹರಿದಿನಗಳು ಬಂದಿರ್ತಾರೆ. ಏನು ವಿಶೇಷ ಏನಪ್ಪ ಇದು ಅನ್ನೋದ್ರ ಬಗ್ಗೆ ಸುಮ್ಮನೆ ವಿಚಾರ ಮಾಡ್ತಾ ಹೋದಾಗ ನಮ್ಮ ಈಶ್ವರಚಂದ್ರ ಬೆಡಗೇರಿ ಅವರು ಒಂದು ಐಡಿಯಾ ಬಂತು ಅವತ್ತಿರಲಿಲ್ಲ. ಇಲ್ಲಪ್ಪ ಇದು ಆಗಸ್ಟ್ ಭಾಳ ವಿಶೇಷ ಇದ್ರಿ, ಇದು ಭಾಳ ಒಳ್ಳೆಯದದ, ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ಎಲ್ಲರೂ ಈ ಮಂತ್ನಲ್ಲೇ ಈ ತಿಂಗಳಲ್ಲೇ ಭಾಳಷ್ಟು ಹಬ್ಬಗಳು ಬರೋದರಿಂದ ಹಬ್ಬ ಹರಿದಿನ ಜೊತೆಗೆ ಸಾಂಸ್ಕೃತಿಕವಾಗಿ ಭಾಳ ರಿಚ್ ಇದ್ದಂಥ ಈ ತಿಂಗಳು. ಯಾಕಂದ್ರೆ ವಿಶೇಷವಾಗಿ ಇದು ಶ್ರಾವಣ ಮಾಸ ಮತ್ತು ಇನ್ನೊಂದು ಪಂಚಮಿ ಬರ್ತದೆ ರೀ, ಶ್ರಾವಣ ಮಾಸ ಜೊತೆಗೆ ಆಷಾಢ ಇವೆಲ್ಲ ಒಂದು ಕಡೆ ಬಂದಾಗ ಭೂಮಿ ಹಸಿರು ಬಿಡದ, ಅದು ಹೂವಾಗಿ ಕಾಯಿ ಆಗುವಂಥ ಕಡೆ ಹೋಗುವಂಥ ಒಂದು ಸಂದರ್ಭ. ಈ ಒಂದು ಸಂದರ್ಭದಲ್ಲೇ ರೈತನ ಬದುಕು, ಯಾಕೆ ನಾವು ರೈತನ ನಂಬಿ ಬದುಕುವಂಥವ್ರು, ರೈತನ ಬದುಕು ಜೊತೆಗೆ ಭೂಮಿಯ ಒಂದು ಸಿರಿ ಇವೆಲ್ಲರೂ ನಾವು ನೋಡ್ತಾ ಹೋಗ್ತಿರ್ತೀವಿ. ಅದಕ್ಕಾಗಿ ಈ ಒಂದು ಆಗಸ್ಟ್ ಈ ತಿಂಗಳಲ್ಲೇ ಯಾವ ವಿಶೇಷವಾಗಿ ಬರ್ತಾವೆ ಹಬ್ಬ ಹರಿದಿನಗಳು, ಅದ್ರ ಬಗ್ಗೆ ಒಂದಿಷ್ಟು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಅದು ನಿಮ್ಮ ಜೊತೆ ಹಂಚ್ಕೋಬೇಕಂತ. ಯಾಕಂದ್ರೆ ಆಗಸ್ಟ್ ಎಷ್ಟು ಮಹತ್ವದ್ದು, ಎಷ್ಟು ಒಳ್ಳೆಯದು, ಎಷ್ಟು ಜನರೊಂದಿಗೆ ಸಂಪರ್ಕ ಹೊಂದದ, ಎಷ್ಟು ಜನರನ್ನು ಕೂಡಿಸ್ತದ ಅನ್ನೋದು ಇಲ್ಲಿ ಗಮನಾರ್ಹದ. ನಿಮ್ಗೆ ಏನು ಅನಿಸ್ತೀರಿ ಆಗಸ್ಟ್ ಬಗ್ಗೆ ಚಿಂತೆ ಅಂದಾಗ? ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ ಸರ್. ಸರ್, ಪ್ರಕೃತಿಯೇ ಗುರು ಗಗನವೇ ಲಿಂಗವು ಜಗವೇ ಕೂಡಲ ಸಂಗಮ ಅಂತ ಹೇಳ್ತಾರೆ ಸರ್. ಹಾಗೆ ಸರ್, ನಾವು ಭಾರತೀಯರು ಜಾತ್ಯತೀತ ಮನೋಭಾವವನ್ನು ಹೊಂದಿದವರು ಸರ್. ಹೀಗಾಗಿ ಸರ್, ನಮ್ಮ ಹಿಂದೂಗಳ ಒಂದು ವರ್ಷಾಚರಣೆ ಪ್ರಾರಂಭ ಆಗುವುದು ಯುಗಾದಿ ಪ್ರತಿಪಾದನೆ, ಅದು ಪಾಡ್ಯದಿಂದ ರೀ. ಹಾಗೆ ಸರ್, ನಮ್ಮ ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ, ಇಂಗ್ಲೀಷ್ ಇದರ ಪ್ರಕಾರ ಜನವರಿಯಿಂದ ಪ್ರಾರಂಭ ಆಗ್ತದೆ ರೀ. ಇದು ಬೇರೆ ಬೇರೆ ಇದು ಇದ್ದರೂ ಕೂಡ ಸರ್, ಏನು ಸರ್, ಭೂಮಿಯ ಒಂದು ಇದು ದೈನಂದಿಕ ಒಂದು ಚರಣೆಯಿಂದ ಸರ್ ಹಗಲು ರಾತ್ರಿ ಆಗ್ತಾವೆ ರೀ. ಹಾಗೆ ಭೂಮಿಯ ವಾರ್ಷಿಕ ಚರಣೆಯಿಂದ ಋತುಮಾನಗಳಾಗ್ತಾವ್ರು, ಋತುಗಳು ಬರ್ತಾವೆ ಸರ್. ಈಗ ವಸಂತ ಋತು ಇವೆಲ್ಲರಿಗೂ ವೈಶಾಖ, ಮುಂದೆ ಚೈತ್ರ ವೈಶಾಖ ಅದಕ್ಕೆ ಇವು ಬರ್ತಾವೆ ರೀ. ಆದರೆ ಇವನ್ನೆಲ್ಲ ನೋಡ್ಕೊಂತ ಹೋದ್ರೆ ಸಹಿತ ಈಗ ಆಗಸ್ಟ್ ತಿಂಗಳು ಸರ್, ಆಗಸ್ಟ್ ತಿಂಗಳು ಬಂತಂದ್ರೆ ಅದು ನಮಗೆ ಒಂದು ವಿಶೇಷ ಅನಿಸ್ತದೆ ರೀ. ಯಾಕೆ ವಿಶೇಷ ಅನಿಸ್ತದೆ ಸರ್, ಹಿಂದೂಗಳ ಏನ್ರಿ ಆಷಾಢ ಮುಗಿತಾ ಬಂದ್ರಿ ಶ್ರಾವಣ ಪ್ರಾರಂಭ ಆಕೈತೆ ಸರ್. ಶ್ರಾವಣ ಬಂತಂದ್ರೆ ಸರ್, ವಿಶೇಷವಾಗಿ ನಮ್ಮ ರೈತಾಪಿ ಜನರಿಗೆ ಏನಾಕೈತೆ ಅಂದ್ರೆ ಸರ್, ಸ್ವಲ್ಪ ರೈತಾಪಿ ಕಾರ್ಯಚಟುವಟಿಕೆಗಳು ಸ್ವಲ್ಪ ಕಡಿಮೆ ಆಗ್ತಾವೆ. ಯಾಕೆ ಹೊರಗಡೆ ಜಿಟಿ 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 ಮಳೆ ಬರ್ತದೆ ರೀ. ಮಳೆ ಬರೋದಂದ್ರೆ ಸರ್, ಹೊಲಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡೋಕೆ ಆಗೋದಿಲ್ಲ ರೀ. ಮುಂದೆ ಪ್ರಕೃತಿ ಒಳಗೂ ಏನಾಕೈತೆ ಅಂದ್ರೆ ಸರ್, ಒಂಥರ ರೀ ಬೆಳೆ ಇನ್ನೂ ಭಾಳ ಬಂದಿರೋದಿಲ್ಲ ರೀ. ಹಾಂ ಸರ್, ಹೀಗಾಗಿ ಒಂಥರ ಬಿಡುವಿನ ವೇಳೆಯನ್ನು ನಮ್ಮ ರೈತಾಪಿ ಜನರಾಗಲಿ ಅಂದರೆ ನಮ್ಮ ಗ್ರಾಮೀಣರ ಜನರು ವಿಶೇಷವಾಗಿ ರೀ, ಅವ್ರೇನು ಮಾಡ್ತಾರೆ ಅಂದ್ರೆ ಅದನ್ನು ಸ್ವಲ್ಪ ಈ ಪುರಾಣ ಪುಣ್ಯ ಕಥೆಗಳನ್ನು ಕೇಳೋದು ರೀ, ಆ ಕಡೆ ಒಲವು ತೋರಿಸ್ತಾರೆ ರೀ. ಆಮೇಲೆ ಏನು ಮಾಡ್ತಾರೆ, ಈ ಸಂದರ್ಭದೊಳಗೆ ಪಂಚಮಿಯನ್ನು ಬರ್ತದೆ ರೀ. ಪಂಚಮಿ ಹಬ್ಬ ಬರ್ತಂದ್ರೆ ಸರ್, ಯಾಕಂದ್ರೆ ನಮ್ಮ ರೈತಾಪಿ ಜನ ಮಣ್ಣಿನ ಮಕ್ಕಳು, ಹೀಗಾಗಿ ಮಣ್ಣು ಪೂಜೆ ಮಾಡ್ತಾರೆ ರೀ. ಹಾಗೆಯೇ ಸರ್, ಅವ್ರು ಏನು ಮಾಡ್ತಾರಂದ್ರೆ ಈ ಒಂದು ಸಂದರ್ಭದೊಳಗೆ ಹೊರಗಿನ ಒಂದು ಗಾಳಿ ನಮಗೆ ಅನ್ಕೊಂಡಂಗೆ ಅಷ್ಟು ಸಹಕಾರಿ ಇರಲಿ, ವೈಷಮ್ಯ ಇರ್ತದೆ ರೀ. ವೈಷಮ್ಯ ಇರುವುದರಿಂದ ಏನಕ್ಕೆ ಸರ್, ಇದು ಜನರಿಗೆ ಹುಗಳ, ನೆಗಡಿ, ಕೆಮ್ಮ ಇಂಥ ರೀ ಆರೋಗ್ಯದ ಮೇಲೂ ಕೂಡ ಸರ್ ಒಂಥರ ದುಷ್ಪರಿಣಾಮ ಬೀರುವಂಥ ಒಂದು ಇದು ಸಂದಿಗ್ಧ ಕಾಲ ಇದ್ದರೂ ಕೂಡ ಸರ್, ಪಂಚಮಿ ಹಬ್ಬವನ್ನು ನೆಪ ಮಾಡಿಕೊಂಡ್ರಿ ಪೌಷ್ಟಿಕ ಆಹಾರಗಳನ್ನು ಮನೆಯಾಗ ತಯಾರು ಮಾಡ್ತಾರೆ ಸರ್. ಅಂದರೆ ಆ ಪೌಷ್ಟಿಕ ಆಹಾರ ಸೇವನೆಯಿಂದ ಸರ್ ಆರೋಗ್ಯ ಸಂವರ್ಧನೆ ಆಗ್ತದೆ ರೀ. ಇವನ್ ಸಣ್ಣ ಸಣ್ಣ ಮಕ್ಕಳು ಕೂಡ ರೀ ಅದನ್ನು ಇದು ಮಾಡೋದ್ರಿಂದ ರೀ ಸಂತೋಷ ಪಡ್ತಾರೆ ರೀ. ಜೊತೆಯೊಳಗೆ ಸರ್ ಜೋಕಾಲಿ ಜಿಗ್ತಾರೆ, ಜೋಕಾಲಿ ಜಿಗ್ತಾರೆ ಅಂದರೆ ಸರ್ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಜನರನ್ನು ಆನಂದ ಪಡೋದು ಸರ್, ಮನುಷ್ಯನ ಸಹಜೀವನ. ಯಾಕಂದ್ರೆ ಈ ಜಂಜಡದ ಒಂದು ಬದುಕಿನೊಳಗೆ ಮನಃಶಾಂತಿ ಒಂದು ಅಲ್ಲೈತಿ ಇಲ್ಲೈತಿ ಹುಡುಕಾಡ್ಕೊತ ಹೋಗೋಕ್ಕಿಂತ ರೀ ನಮ್ಮ ಜನ ಏನು ಮಾಡ್ತಾರೆ ಸರ್, ಇದ್ದದ್ರೊಳಗೆ ಅಂತಾರೆ ರೀ ಹುಡುಕಾಡ್ಕೊಂಡು ಹೋಗ್ತಿರ್ತಾರೆ ಸರ್. ಹೀಗಾಗಿ ಆರೋಗ್ಯ ಸಂವರ್ಧನೆಗೆ ಅಂತ ರೀ ಇಂಥ ಒಂದು ವಾತಾವರಣ ಸರ್, ನೀವೇನೋ ಒಂದು ಮೂಢನಂಬಿಕೆ ಅನ್ಬೋದು ಅಥವಾ ಭಕ್ತಿ ಅನ್ಬೋದು ರೀ,
ಆ ಒಂದೊಂದು ಪ್ರದೇಶದಿಂದ ತೀರ್ಥ ಕ್ಷೇತ್ರಗಳಿಗೆ ಪಾದಯಾತ್ರೆಯನ್ನು ಮಾಡ್ತಾರೆ ರೀ ಪುಣ್ಯಾತ್ಮರು. ಅಂದ್ರೆ ಪಾದಯಾತ್ರೆ ಮಾಡೋದನ್ನು ನೋಡಿ ಹೊರಗಿನ ಗಾಳಿ, ಒಂದು ವಾತಾವರಣ ಅದನ್ನು ನೋಡ್ಬೇಕಾದ್ರೆ ಎಲ್ಲಿ ಹೊರಗೆ ಹೋಗ್ಬೇಕು ಅಂತ ಸಹಿತ ಮನುಷ್ಯ ಹೆದರ್ತಾನೆ. ಆದರೆ ಅವರು ಕೆಲವೊಂದು ನೋಡಿ ಇಲ್ಲಿಂದ ಪಂಡ್ರಾಪುರ ಹೋಗ್ತಾರೆ ರೀ, ಇಲ್ಲಿಂದ ಯಡೂರು ಹೋಗ್ತಾರೆ, ಇಲ್ಲಿಂದ ತಿಳಿಗಾಳ ಬಸವನ ಹೋಗ್ತಾರೆ. ಅವು ಪಾದಯಾತ್ರೆ ಮಾಡ್ತಾರೆ, ಅವ್ರ ಮುಖದ ಒಂದು ಮಂದಹಾಸ ರೀ, ಅವ್ರ ಒಂದೊಂದು ಹುರುಪು ಅದನ್ನು ನೋಡಿದ್ರೆ ಸರ್, ಅಂದರೆ ಜೀವನದೊಳಗೆ ಎಷ್ಟೇ ಕಷ್ಟಗಳು ತೊಂದರೆಗಳು ಇದ್ದರೂ ಕೂಡ ರೀ ಆ ಒಂದು ನಲಿಯುವ ಒಂದು ಮನಸ್ಸದಲ್ಲ ಸರ್, ಅದನ್ನು ನೋಡಿ ನಮಗೆ ಭಾಳ ಮೆಚ್ಚುಗೆ ಆಗ್ತದೆ ರೀ. ಅಂದರೆ ಜೀವನದಾಗ ಸರ ಸಂಕಷ್ಟಗಳನ್ನು ಎದುರಿಸುವಂಥ ಒಂದು ಇದನ್ನು ಸಹಿತ ಇದರಿಂದ ನಾವು ಕಂಡುಕೊಳ್ಬೋದು. ಅದೆಲ್ಲಿ ಪ್ರಕೃತಿ ಒಳಗೆ ಸರ್, ಪ್ರಕೃತಿ ಈ ಥರ ಇದ್ರೂ ಸಹಿತ ರೀ ಅದರೊಳಗೆ ಇದು ಮಾಡ್ತಾರೆ. ಹಾಗೆ ಸರ ಏನು ಮಾಡ್ತಾರೆ ಅಂದ್ರೆ ಅಲ್ಲಲ್ಲಿ ಈ ಒಂದು ಆಗಸ್ಟ್ ತಿಂಗಳ ಬಂತು ಅಂತಂದ್ರೆ ಸರ ನೋಡಿರಿ, ನಮ್ಮ ರಾಷ್ಟ್ರೀಯ ಹಬ್ಬ ಅದು ಬರ್ತದೆ ಸರ್. ನಮಗೆ ಸ್ವಾತಂತ್ರ್ಯ ಸಿಕ್ಕದ್ದು ಸರ್ ರೀ ಇದು 15th August 1947. ಅಲ್ಲಿಂದ ಸರಿ ಏನು ಮಾಡ್ತಾರೆ, ಕೆಲವೊಂದು ನಮ್ಮ ರಾಷ್ಟ್ರ ನಾಯಕರು ಇದು ಬರ್ತಾವ್ರಿ, ಬಾಲಗಂಗಾಧರ ತಿಲಕರಿ ಇಂಥವು ಇವರು ಸಹಿತ ಸ್ಮರಣೆ ಮಾಡುವಂಥ ಬರ್ತಾವ್ರಿ. ಜೊತೆಗೆ ಸರ್ ಪೂರ್ವದಲ್ಲಿ ಕಡ್ಲಿಗಡ ಹುಣ್ಣಿಮೆ ಅಂತ ಬರ್ತದೆ ರೀ. ಕಡ್ಲಿಗಡ ಹುಣ್ಣಿಮೆ ಅಂತಂದ್ರೆ ಇದ್ರ ಶರಣರ ಒಂದು ಸ್ಮರಣೆಯನ್ನು ಮಾಡ್ತಾರೆ. ವಿಶೇಷವಾಗಿ ಈ ಬಸವಾದಿ ಶರಣರು, ಹಡಪದ ಅಪ್ಪಣ್ಣ ಇಂಥವೆಲ್ಲರೂ ಸ್ಮರಣೆ ಮಾಡ್ತಾರೆ ರೀ. ಆವಾಗಂದಿದ್ರಿ ಮುಂದೆ ಇದು ಕೊನೆಗೆ ಏನಾಗುತ್ತದೆ ಅಂತ ಸರ, ಇಲ್ಲಿ ನೂಲ ಹುಣ್ಣಿಮೆ ಅಂತ ಬರ್ತದೆ ರೀ. ನೂಲ ಹುಣ್ಣಿಮೆ ಅಂತಂತಂದ್ರೆ ಸರ ವಿಶೇಷವಾಗಿ ಸರ ನಮ್ಮ ಒಂದು ಹಿಂದೂಗಳ ಒಂದು ಪರಂಪರೆಯಲ್ಲಿ ರೀ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂಥ ಭೇದ ಭಾವ ಇಲ್ಲ ಸರ್. ಯಾಕಂದ್ರೆ ಸರ್ ಈ ರಕ್ಷಾಬಂಧನ ಅಂತಂದ್ರೆ ಸಹೋದರಿಗೆ ಇದಾಕಿ ತನ್ನ ಸಹೋದರನಿಗೆ ಕಟ್ಟುವಂಥ ಒಂದು ರಕ್ಷೆ ಇದ್ದದ್ರಿ. ನನ್ನ ಆಪತ್ತ ಕಾಲಕ್ಕೆ ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಳ್ಳುವಂಥ ರೀತಿ. ಇದಕ್ಕೆ ನಿಮಗೆ ಎಷ್ಟೋ ಒಂದು ಕಥೆಗಳನ್ನು ಗುರ್ತವೆ ಸರ್. ಶಿವಾಜಿ ಮಹಾರಾಜ್ ಅಂತ ಆಗಲಿ, ಅಂದರೆ ನಮ್ಮ ಈ ಮೊಘಲ್ ದೊರೆಗಳು ಕೂಡ ಸರ್ ಆ ಒಂದು ರಕ್ಷಾ ಕಟ್ಟಿದ ನಂತರ ನೀನು ನನ್ನ ತಂಗಿ ಅಂಥೇಳಿ ಆಕೆ ಅವ್ರು ರಕ್ಷಣೆ ಮಾಡಿದವ್ರು ಎಷ್ಟೋ ಮನುಷ್ಯ. ಅಂದರೆ ಸರ್ ಇಂಥ ಒಂದು ಭವ್ಯ ಪರಂಪರೆಯ ಒಂದು ಈ ಸಂಸ್ಕಾರ ಮೂಡಿ ಬಂದದ್ದು ಆಗಸ್ಟ್ ತಿಂಗಳು ಸರ್. ಮತ್ತು ಇನ್ನೊಂದು ವಿಶೇಷ ಮಣ್ಣೆತ್ತಿನ ಪೂಜೆ ಮಾಡೋದ್ರ ಜೊತೆಗೆ ನಮ್ಮ ಪೈಗಂಬರ ಒಂದು ಹುಟ್ಟು ಹಬ್ಬ ಹೌದಾ ಈದ್ ಮಿಲಾದ್ ಅಂತ ಹೇಳ್ತಾರೆ. ಅಂದರೆ ಇದು ನಮ್ಮ ಎಲ್ಲ ಇಸ್ಲಾಮಿ ಬಂಧುಗಳೆಲ್ಲ ಕೂಡಿಕೊಂಡ್ರಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಸರ್. ಈ ತಿಂಗಳಲ್ಲಿ ಹಿಂದೂ ಮುಸ್ಲಿಂ ಭೇದ ಅನ್ನೋದು ಇಲ್ಲವೇ ಎಲ್ಲ ಸಂಸ್ಕೃತಿ ಇಲ್ಲ ಸರ್. ಜೊತೆಗೆ ಸರ್ ಇದೆಲ್ಲ ಆಗಸ್ಟ್ ತಿಂಗಳಾಗ ಬರ್ತಾವೆ ಸರ್. ನೋಡಿ ಸರ್, ಶ್ರಾವಣ ಮಾಸ ಹಿಡ್ಕೊಂಡು ಆಷಾಢದಿಂದ ಹಿಡ್ಕೊಂಡ್ರಿ. ಮತ್ತು ಈಗ ಸರ್ ಪೈಗಂಬರ ನಾವು ಯಾಕೆ ಸ್ಮರಣೆ ಮಾಡ್ಬೇಕಂದ್ರೆ ಸರ್ ಇವರು ದಾರ್ಶನಿಕರು ಸರ್, ತಮಗಾಗಿ ಬದುಕಿಲ್ಲ ರೀ. ತಮ್ಮ ಜೀವನದಲ್ಲಿ ಇವರೆಲ್ಲ ಕಷ್ಟಗಳನ್ನು ಅನುಭವಿಸಿದವರು ಸರ್. ನಿಜವಾಗಿ ತಮಗೆಲ್ಲ ಗೊತ್ತು ಸರ್, ನಮ್ಮ ಪೈಗಂಬರ್ಜಿಯವರು ಸರ್ ಅವ್ರಿಗೆ ಜನ ಇದ್ದಾಗ ಮಹತ್ವ ಕೊಟ್ಟಿರಲಿ, ಇದ ನಂತರ ಅವ್ರಿಗೆ ಇದನ್ನು ಮಾಡಿದ್ದಾರೆ. ಕಡೆಗೆ ತಮ್ಗೆ ಗೊತ್ತು ಸರ್ ಅವರು ಅಂತ್ಯ ಸಹಿತ ರೀ ಭಾಳ ಒಂದು ಕ್ಲಿಷ್ಟಕರವಾಗಿ ಆಗಿದೆ ರೀ. ನಮ್ಮ ಜನ ಹೆಂಗೆ ಸರ್, ನಮ್ಮ ಬಸವಣ್ಣನ ತೊಗೊಳ್ರಿ, ಯೇಸು ಕ್ರಿಸ್ತನ ತೊಗೊಳ್ರಿ, ಪೈಗಂಬರರ ತೊಗೊಳ್ರಿ ಸರ್, ಇದ್ದಾಗ ಹೌದಪ್ಪ ನೀವು ಇಂಥ ಒಂದು ಕಾರ್ಯ ಮಾಡ್ತಾಯಿದ್ರಿ ಶ್ಲಾಘನೆ ಅಂತೇಳಿ ಮಾಡಿದ್ರಿ ಸರ್, ಎಷ್ಟೋ ಒಂದು ಇದಾಗ್ತದೆ ರೀ. ಆದರೆ ಪೈಗಂಬರ ಜೀವನ ಸರ್ ತಮ್ಮನ್ನು ತಾವೇ ಒಂದು ಸರ ಚಂದನದಂತೆ ಇದ್ರಿ, ಊದಬತ್ತಿಗೆ ತಮ್ಮನ್ನು ತಾವು ಸುಟ್ಟುಕೊಂಡ್ರು, ಲೋಕಕ್ಕೆ ಒಳ್ಳೆಯದು ಮಾಡಿದ್ರಿ. ಅಂಥವರ ಒಂದು ಪುಣ್ಯಾತ್ಮರ ಒಂದು ದಿನಾಚರಣೆಯನ್ನು ಸರ್ ನಮ್ಮ ಇಸ್ಲಾಂ ಬಂಧುಗಳು ಒಂದು ಈ ಆಗಸ್ಟ್ ತಿಂಗಳೊಳಗ ಸಂಭ್ರಮ ಆಚರಣೆಯನ್ನು ಮಾಡ್ತಾರೆ ಸರ್. ಹೀಗೆ ಸರ್ 1-2 ಸರ್ ಈ ಒಂದು ಆಗಸ್ಟ್ ತಿಂಗಳಂತ ಒಂಥರ ರೀ ವಿಶೇಷ ಅನಿಸ್ತದೆ ರೀ. ಇನ್ನೊಂದು ತಮಗೆ ಗೊತ್ತು ಸರ್, ಈ ನಮ್ಮ ಮೊದಲಿನ ಒಂದು ಶಿಲ್ಪಿಗಳಾಗಲ್ರಿ ಅಥವಾ ನಮ್ಮ ಮೊದಲಿನ ಒಂದು ಹಿರಿಯರಾಗಲ್ರಿ, ಅವರು ವೈಜ್ಞಾನಿಕವಾಗಿ ಅಂತ ಅಣದೇ ಇದ್ದರೂ ಕೂಡ ಸರ್ ಈ ಸೌರಮಾನ ಚಂದ್ರಮಾನ ಗ್ರಹಗತಿಗಳ ಇದಕ್ಕೆ ಅನುಗುಣವಾಗಿ ರೀ ಕೆಲವೊಂದು ಕಟ್ಟಡಗಳನ್ನು ಕಟ್ಟಿದ್ದಾರೆ ಸರ್. ಈಗ ನಿಮಗೆ ರಾಮದುರ್ಗ ತಾಲೂಕಿನ ಬರುವಂಥ ವಡಚಿ ಅಂತೇಳಿ ಒಂದು ಸುಕ್ಷೇತ್ರ ರೀ, ಅಲ್ಲಿ ವೀರಭದ್ರೇಶ್ವರ ಒಂದು ದೇವಸ್ಥಾನ ರೀ. ಅಲ್ಲಿ ದೇವಸ್ಥಾನ ಸರ್ ಆ ಸೂರ್ಯನ ಒಂದು ಪ್ರಭೆ ಕಿರಣಗಳು ರೀ ಇಲ್ಲಿ ಗರ್ಭಗುಡಿಗಳ ಪ್ರವೇಶ ಮಾಡ್ತಾರೆ ಸರ್. ಅವ್ರು ಹೆಂಗೆ ಕಟ್ಟಿರ್ಬೇಕು ನೋಡಿ ಸರ್, ನಾವು ನೋಡಿದ್ರೆ ರೀ ಅಷ್ಟು ಇದನ್ನು ಸೂರ್ಯ ಅದೇ ಇದ್ರೊಳಗೆ ರೀ ಅದೇ ಗಳಿಗೆಗಳಿಗೆ ಆ ಒಂದು ಕ್ಷಣಕ್ಕಣ ಬರ್ತದೆ ರೀ. ಅದನ್ನು ನೋಡಲಿಕ್ಕೆ ಸರ್
ನಾಡಿನಾದ್ಯಂತ ಜನರ ಒಂದು ಭಕ್ತಿ ನೋಡಿ ಸರ್, ನಮ್ಮ ಜನರದ್ದು ಭಕ್ತಿಯ ಒಂದು ಪರಾಕಾಷ್ಠೆ ರೀ. ಅದು ಮತ್ತು ಅದು ಅವ್ರು ಕಟ್ಟಿದ್ದೂ ಅಷ್ಟೇ ಸೂಕ್ತ ಅನಿಸ್ತದೆ ಸರ್. ನಾವು ಪರ್ಪಸ್ಲಿಂಗ್ ಕಟ್ಟಬೇಕು ಅಂತಂದ್ರೆ ಆಗೋದಿಲ್ಲ ರೀ. ಅದನ್ನು ನೋಡ್ಲಿಕ್ಕಂತ ಸರ್ ನೂಲು ಹುಣ್ಣಿಮೆಗೆ ರೀ ಗೊಡತಿಯಲ್ಲಿ ಒಂದು ಸಂಭ್ರಮದ ಒಂದು ಹಬ್ಬ ಅಲ್ಲಿ ಆಚರಣೆ. ಅಂಥದ್ರಲ್ಲಿ ನಮ್ಮ ಜನ ಎಲ್ಲ ಮಿಂಗಲ್ ಆಗ್ತಾರೆ ಮತ್ತು ರೀ ಪರಸ್ಪರ ಒಂದು ಸಂತೋಷವನ್ನು ಹಂಚಿಕೊಳ್ತಾರೆ. ಅಂಥ ಒಂದು ಆಗಸ್ಟ್ ತಿಂಗಳು ಸರ್. ಈಗ ಆಗಸ್ಟ್ ತಿಂಗಳಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಒಂದು ತಿಂಗಳು ಸರ್. ಅಂದರೆ ಆಮೇಲೆ ನಂತರ ತಿಂಗಳು ಸೆಪ್ಟೆಂಬರು, ಅಂದರೆ ಅದಕ್ಕೆ ಜುಲೈಗೆ ಮತ್ತು ಈ ಸೆಪ್ಟೆಂಬರ್ಗಳ ನಡುವೆ ಈ ಆಗಸ್ಟ್ ತಿಂಗಳು ಏನಾಗ್ತದೆ ಅಂತ ವಿಶೇಷತೆಯನ್ನು ಮೆರೀತದೆ ಸರ್. ಹಿಂಗಾಗಿ ಸರಿ ನಮ್ಮ ಹಳ್ಳಿಯಾಗ ಏನು ನಿವಳ ಪಾಡತಾರಲ್ಲ ರೀ, ಹಂಗೆ ಅದೆಷ್ಟು ನಿವಳ ಆಗಸ್ಟ್ ತಿಂಗಳ ಅಂಥೇಳಿ ಹರ್ಷೋದ್ಗಾರ ಬರ್ತದೆ ರೀ. ಅಂದರೆ ಪ್ರತಿಯೊಬ್ಬ ಮನುಷ್ಯ ಏನಾಗ್ತದೆ ಪ್ರತಿಯೊಂದರಲ್ಲಿ ಒಂದು ಆನಂದವನ್ನು ಅರಿಸುವಂಥ ಒಂದು ಗುಣವನ್ನು ಬೆಳೆಸ್ಕೋಬೇಕು ರೀ. ಏನಪ್ಪ ನಮ್ಮದು ಹೆಂಗೆ ಐತಿ ಅಂತಂತಂದ್ರೆ ರೀ, ನಾವು ಈ ದಾಕ್ಷಿಣ್ಯಕ್ಕೆ ಒಳಗಾಗಿ ಬದುಕುವುದು ಎಷ್ಟು ಸರ್. ಅಂದರೆ ಹೇಳ್ತಾರೆ ಸರ್, ಇರುವೊಂದು ಗಳಿಗೆಗಳು ರಸಸಿದ್ಧಿ ಪಡೆಯಲು. ಹಾಂ ಸರ್, ನಾವು ಹೇಳ್ತಾರೆ ನಮ್ಮ ಜೀವನ ಹರ್ಷ ಆಗಬೇಕು. ಯಾಕಂತಾರೆ ಮುಂಜಾವಿನಲ್ಲಿ ಹಸಿರು ಹುಲ್ಲು ಕಮಲಿನಲ್ಲಿ ಪಾರಿಜಾತದ ಹೂವು ಸುರಿದಂತೆ, ಮುಟ್ಟಿದರೆ ಮಾಸುತಿಯ ಮಂಜು ಹನಿ ಮುತ್ತಿನಲ್ಲಿ ಸೃಷ್ಟಿ ಸಂಪೂರ್ಣತೆ ಬಿಂಬಿಪಂತೆ, ಮೆಲ್ಲದೆಯೇ ಕರಗಿ ಕಂಬಣಿಯಾಗಿ ಹೆಣ್ಣು ಕಣ್ಣು ಅಂಚಿನಲ್ಲಿ ತುಳುಕುವಂತೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿ ಅಂತೇಳಿ ಕವಿ ಹೇಳಿದಂಗೆ ಸರ್. ನಮ್ಮ ಚನ್ನವೀರ ಕಣಿಯವರು ಕಂತ ಸರ್, ಅವರು ಹೇಳಿದಂಥ ಈ ಒಂದು ಕವನದಂತೆ ಸರ್, ಜೀವನ ಒಂದು ಇದ್ದದ್ರೊಳಗೆ ಸರ್, ಇದ್ದದ್ರೊಳಗೆ ಸಂತೋಷದಿಂದ ಬದುಕಿರಿ. ಹೆಂಗೆ ನಮ್ಮದು ಆಗಸ್ಟ್ ತಿಂಗಳು ಹೆಂಗೆ ಅರ್ಥಗರ್ಭಿತವಾಗಿದೆ ಸರ್, ಹಾಗೂ ನಮ್ಮ ಜೀವನವನ್ನು ಸರ್ ಎಷ್ಟೇ ಇದ್ದರೂ ಕೂಡ ರೀ ಅರ್ಥಗರ್ಭಿತವಾಗಿ ಅರ್ಥಪೂರ್ಣವಾಗಿ ತೆಗೆಯಬೇಕನ್ನುವಂಥ ಒಂದು ಸಂಕಲ್ಪ ನಮ್ಮದು ಸರ್. ಈ ನಿಟ್ಟಿನಲ್ಲಿ ಸರ್ ತಾವು ಕೂಡ ನೋಡಿ ಸರ್, ನಮ್ಮ ಈ ವಾಹಿನಿಯ ಮೂಲಕ ಸರ್ ಎಷ್ಟೇ ಸಂಕಷ್ಟಗಳು ಬಂದರೂ ಕೂಡ ಸರ್ ಅವನ ಒಳಗೆ ನುಂಗಿಕೊಂಡು ಸರ್, ನೀವು ಮಾಡೋ ಕಾರ್ಯ ಯಾರು ನಿಮ್ಮ ಸಲುವಾಗಿ ಅಂತಲ್ಲ ರೀ, ಪರಾರ್ಥಕ್ಕಾಗಿ ಸರ್. ಪ್ರತಿಯೊಬ್ಬ ಮನುಷ್ಯಗೆ ಸ್ವಾರ್ಥ ಬೇಕು ರೀ. ಆಮೇಲೆ ಎರಡನೇದೇಂತ ಸ್ವಾರ್ಥವನ್ನು ಬದಿಗಿರಿಸಿ ಪರಾರ್ಥ ಕಾರ್ಯ ಮಾಡುವಂಥವ್ರು ಸರ ನಮ್ಮ ಅಶೋಕ್ ಮಲ್ಲಿಕಾರ್ಜುನ ಜೋತಾವರಂದವರು. ಯಾಕಂದ್ರೆ ಸರ್ ಅಂಥ ಇಲ್ಲರಿ ಯಾಕಂದ್ರೆ ನೆನೆಸೋಂದ್ರೆ ಸರ್ ಅಂಥದ್ರೊಳಗೆ ಸರ್ ನಮಗೊಂದು ಪ್ರತಿಯೊಂದು ಮಾಸ ಪ್ರತಿಯೊಂದು ತಿಂಗಳ ಇವಾದರೂ ಕೂಡ ಒಂದೊಂದು ಗುರುವಾಗಿ ನಮಗೆ ಪಾಠವನ್ನು ಕೊಡ್ತಿರ್ತಾವ್ರು. ಆ ನಿಟ್ಟಿನಲ್ಲಿ ಅರ್ಥಪೂರ್ಣತೆ ಹೊಂದಿರುವಂಥ ಒಂದು ಆಗಸ್ಟ್ ತಿಂಗಳ ಬಗ್ಗೆ ನಮ್ಮ ವಾಹಿನಿಯ ಮೂಲಕ ಮಾತಾಡೋವಾಗ ಬಹಳ ಸಂತೋಷ ಅನಿಸಿದ್ರೆ ಅವಕಾಶ ಕಲ್ಪಿಸಿ ಸರ್ ತಮಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಆದಮೇಲೆ ಇಲ್ಲಿವರೆಗೆ ಆಗಸ್ಟ್ ಎಷ್ಟು ಒಳ್ಳೆಯದು ಅನ್ನೋ ವಿಷಯ ಇಟ್ಕೊಂಡ ಆಗಸ್ಟದ ಗ್ರೇಟ್ನೆಸ್ ಶ್ರೇಷ್ಠತೆ, ಅದೇ ಕಾಲಕ್ಕೆ ಇಂಥಂಥ ಸಾಂಸ್ಕೃತಿಕ ದಿನಗಳು ಬಂದು ಹೋಗ್ತಾವ, ಧಾರ್ಮಿಕ ದಿನಗಳು ಬಂದು ಹೋಗ್ತಾವ, ದೈವದ ದಿನಗಳು ಬಂದು ಹೋಗ್ತಾವ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟು ನಿಮಗೆ ಇದು ಲೈಕ್ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಸುಮ್ಮನೆ ಕೂತಾಗ ಒಂದು ಏನು ತೆರೆಗೆ ಬಂದಂಥ ವಿಚಾರಗಳು ಹೇಳುವಂಥದ್ದು ಆಗಸ್ಟ್ ಹೆಂಗಿದಪ್ಪ ಮಹತ್ವದ್ದು ಅಂತ ನಿಮ್ಗೆ ಮಹತ್ವದ ಅನಿಸ್ತದೇನು ಆಗಸ್ಟ್ ನಿಮ್ಮ ಮಹತ್ವದ ಅನಿಸಲು ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಮಹತ್ವ ಅನಿಸ್ಲಿಕ್ಕೂ ತಿಳಿಸ್ರಿ. ಮತ್ತು ಇದಕ್ಕಿಂತ ಒಳ್ಳೆಯ ದಿನ ಒಳ್ಳೆಯ ತಿಂಗಳು ಯಾವ್ದು ನಿಮ್ಗೆ ಅನಿಸ್ತದೆ ಅದನ್ನು ಬರ್ದು ತಿಳಿಸ್ರಿ. ಯಾಕಂದ್ರೆ ಚರ್ಚೆ ಸುಮ್ಮನೆ ಏನೋ ಒಂದು ವಿಷಯ ನಮ್ಮ ನಡೀಬೇಕು, ಚರ್ಚೆ ನಡೀಬೇಕು, ಅದು ಮಹತ್ವದಿಂದ ಗೊತ್ತಾಗಬೇಕು, ಜೊತೆಗೆ ಅದರ ಅನಿವಾರ್ಯತೆಯೂ ನಮ್ಗೆ ತಿಳ್ಕೊಂಡು ಹೋಗ್ಬೇಕು, ಮತ್ತು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾದ ದಿನಗಳನ್ನು ಸಹಿತ ಅಷ್ಟು ಮುಖ್ಯದನ್ನು ಮಾತನ್ನು ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿದ ಸತ್ಯದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ.